ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಭೂಲೋಕದಲ್ಲೇ ಅದ್ಭುತವಾದ ದೇವಸ್ಥಾನ. ಶಾಸ್ತ್ರ ರೀತಿಯಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ದಕ್ಷಿಣಾಭಿಮುಖ ಅಂದರೆ 4 ವೇದಗಳನ್ನು ಪಾರ್ವತಿಗೆ ಅನುಗ್ರಹ ಮಾಡಿ, ಪಾರ್ವತಿ ನಂದಿಗೆ ಅನುಗ್ರಹ ಮಾಡಿ, ನಂದಿ ಋಷಿಗಳಿಗೆ ಅನುಗ್ರಹ ಮಾಡಿದಂತಹ ವಿಶೇಷವಾದ ದಕ್ಷಿಣಾಮೂರ್ತಿಯ ಕ್ಷೇತ್ರವೇ ಈ ಗವಿಗಂಗಾಧರೇಶ್ವರ ದೇವಸ್ಥಾನ. ಇಂತಹ ವಿಶೇಷವಾದ ದೇವಸ್ಥಾನದಲ್ಲಿ ದಿನ ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಸೂರ್ಯ ಮುಳುಗ್ತಾನೆ. ಆದರೆ ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ ಒಂದೇ ಒಂದು ದಿನ ಬೀಳೋದೇ ಬಹಳ ವೈಶಿಷ್ಟ್ಯತೆ. ಈ ಒಂದು ವೈಶಿಷ್ಟ್ಯತೆಯಲ್ಲಿ ಇನ್ನೂ ಒಂದು ವಿಶೇಷವನ್ನು ತುಂಬಿದ್ದಾನೆ. ಸಾಮಾನ್ಯವಾಗಿ ಸೂರ್ಯ ಪೂಜೆ 3 ನಿಮಿಷಗಳ ಕಾಲ, ಅದರಲ್ಲಿ ಪಾದಾದಿ ಪೀಠಾಂತಂ, ಆ ಪಾದದಿಂದ ಪೀಠದವರೆಗೂ 45 ಸೆಕೆಂಡ್ಗಳ ಕಾಲ ಬಂತು. ಅದಾದ ನಂತರ ಲಿಂಗದ ಮೇಲೆ 69 ಸೆಕೆಂಡ್ಗಳ ಕಾಲ ಲಿಂಗ ಪೂರ್ಣವಾಗಿತ್ತು. 69 ಸೆಕೆಂಡ್ 1 ನಿಮಿಷ 9 ನಿಮಿಷಗಳ ಗಳಿಗೆಗಳ ಕಾಲ ಸ್ವಾಮಿ ಈಶ್ವರನನ್ನ ಪೂಜೆ ಮಾಡಿದ್ದಾನೆ. ಅಂದರೆ ವಿಶೇಷವಾದ ಅನುಗ್ರಹವನ್ನು ಕೊಡುವಂಥ ಶುಭ ದಿನವೇ ಈ ಶುಭ ದಿನ. ಸಾಮಾನ್ಯವಾಗಿ ಹೋದ ವರ್ಷ ಒಂದು 36 ಸೆಕೆಂಡ್ ಇತ್ತು. ಅದಕ್ಕೆ ಆಚೆ ವರ್ಷ 2 ಸೆಕೆಂಡ್ ಇದ್ದು ಹೊರಟೋಯ್ತು. ಆ ವರ್ಷದಲ್ಲೇ ಕೊರೋನಾ ಅನ್ನೋ ಒಂದು ದೊಡ್ಡ ಪೀಡೆ ಬಂದು ಎಲ್ಲರಿಗೂ ಬಾಧಿಸ್ತು. ಒಂದು ಪೀಡೆ ಬರುತ್ತೆ ಅಂತ ಹೇಳಿದೆ, ಅದೇ ರೀತಿ ನಡೀತು. ಆದರೆ ಸ್ವಾಮಿ ಈ ವರ್ಷ ಸೂರ್ಯ ಭಗವಂತ ಆನಂದವಾಗಿ 46 ಸೆಕೆಂಡ್ಗಳ ಕಾಲ ಲಿಂಗದ ಮೇಲೆ ಇದ್ದು ಪೂಜೆಯನ್ನು ಸಲ್ಲಿಸಿದ್ದಾನೆ. ಯಾರು ದಕ್ಷಿಣಾಯನದಲ್ಲಿ ಯಾತ್ರೆಗಳನ್ನು, ಹೋಮಗಳನ್ನು, ಪೂಜೆಗಳನ್ನು, ಜಪ ತಪ ದಾನ ಧರ್ಮಾದಿಗಳನ್ನು ಮಾಡಿರ್ತಾರೋ ಅವರೆಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ಈಶ್ವರನ ಅನುಗ್ರಹದಿಂದ ಸ್ವಾಮಿ ಎಲ್ಲರಿಗೂ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಭೂಲೋಕದಲ್ಲೇ ಅದ್ಭುತವಾದ ದೇವಸ್ಥಾನ. ಶಾಸ್ತ್ರ ರೀತಿಯಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ದಕ್ಷಿಣಾಭಿಮುಖ ಅಂದರೆ 4 ವೇದಗಳನ್ನು ಪಾರ್ವತಿಗೆ ಅನುಗ್ರಹ ಮಾಡಿ, ಪಾರ್ವತಿ ನಂದಿಗೆ ಅನುಗ್ರಹ ಮಾಡಿ, ನಂದಿ ಋಷಿಗಳಿಗೆ ಅನುಗ್ರಹ ಮಾಡಿದಂತಹ ವಿಶೇಷವಾದ ದಕ್ಷಿಣಾಮೂರ್ತಿಯ ಕ್ಷೇತ್ರವೇ ಈ ಗವಿಗಂಗಾಧರೇಶ್ವರ ದೇವಸ್ಥಾನ. ಇಂತಹ ವಿಶೇಷವಾದ ದೇವಸ್ಥಾನದಲ್ಲಿ ದಿನ ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಸೂರ್ಯ ಮುಳುಗ್ತಾನೆ. ಆದರೆ ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ ಒಂದೇ ಒಂದು ದಿನ ಬೀಳೋದೇ ಬಹಳ ವೈಶಿಷ್ಟ್ಯತೆ. ಈ ಒಂದು ವೈಶಿಷ್ಟ್ಯತೆಯಲ್ಲಿ ಇನ್ನೂ ಒಂದು ವಿಶೇಷವನ್ನು ತುಂಬಿದ್ದಾನೆ. ಸಾಮಾನ್ಯವಾಗಿ ಸೂರ್ಯ ಪೂಜೆ 3 ನಿಮಿಷಗಳ ಕಾಲ, ಅದರಲ್ಲಿ ಪಾದಾದಿ ಪೀಠಾಂತಂ, ಆ ಪಾದದಿಂದ ಪೀಠದವರೆಗೂ 45 ಸೆಕೆಂಡ್ಗಳ ಕಾಲ ಬಂತು. ಅದಾದ ನಂತರ ಲಿಂಗದ ಮೇಲೆ 69 ಸೆಕೆಂಡ್ಗಳ ಕಾಲ ಲಿಂಗ ಪೂರ್ಣವಾಗಿತ್ತು. 69 ಸೆಕೆಂಡ್ 1 ನಿಮಿಷ 9 ನಿಮಿಷಗಳ ಗಳಿಗೆಗಳ ಕಾಲ ಸ್ವಾಮಿ ಈಶ್ವರನನ್ನ ಪೂಜೆ ಮಾಡಿದ್ದಾನೆ. ಅಂದರೆ ವಿಶೇಷವಾದ ಅನುಗ್ರಹವನ್ನು ಕೊಡುವಂಥ ಶುಭ ದಿನವೇ ಈ ಶುಭ ದಿನ. ಸಾಮಾನ್ಯವಾಗಿ ಹೋದ ವರ್ಷ ಒಂದು 36 ಸೆಕೆಂಡ್ ಇತ್ತು. ಅದಕ್ಕೆ ಆಚೆ ವರ್ಷ 2 ಸೆಕೆಂಡ್ ಇದ್ದು ಹೊರಟೋಯ್ತು. ಆ ವರ್ಷದಲ್ಲೇ ಕೊರೋನಾ ಅನ್ನೋ ಒಂದು ದೊಡ್ಡ ಪೀಡೆ ಬಂದು ಎಲ್ಲರಿಗೂ ಬಾಧಿಸ್ತು. ಒಂದು ಪೀಡೆ ಬರುತ್ತೆ ಅಂತ ಹೇಳಿದೆ, ಅದೇ ರೀತಿ ನಡೀತು. ಆದರೆ ಸ್ವಾಮಿ ಈ ವರ್ಷ ಸೂರ್ಯ ಭಗವಂತ ಆನಂದವಾಗಿ 46 ಸೆಕೆಂಡ್ಗಳ ಕಾಲ ಲಿಂಗದ ಮೇಲೆ ಇದ್ದು ಪೂಜೆಯನ್ನು ಸಲ್ಲಿಸಿದ್ದಾನೆ. ಯಾರು ದಕ್ಷಿಣಾಯನದಲ್ಲಿ ಯಾತ್ರೆಗಳನ್ನು, ಹೋಮಗಳನ್ನು, ಪೂಜೆಗಳನ್ನು, ಜಪ ತಪ ದಾನ ಧರ್ಮಾದಿಗಳನ್ನು ಮಾಡಿರ್ತಾರೋ ಅವರೆಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ಈಶ್ವರನ ಅನುಗ್ರಹದಿಂದ ಸ್ವಾಮಿ ಎಲ್ಲರಿಗೂ